ನೋಡಿ, ಈ ದಿನ ಪದ್ಯಭಾಗದ ಕನ್ನಡ ಪದ್ಯಭಾಗದಲ್ಲಿರ್ತಕ್ಕಂಥ ಪ್ರಸ್ತುತ ಪದ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮೊದಲು ಒಂದು ಸಣ್ಣ ಕಥೆಯನ್ನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಮೊನ್ನೆ ಇಲ್ಲಿ ದೇವಲೋಕದಲ್ಲಿ ದೇವಾನು ದೇವತೆಗಳಿಗೆ ಸಭೆ ನಡೆದಿದೆ. ಅದು ಇಂದ್ರನ ಸಭೆ. ಆ ಇಂದ್ರನ ಸಭೆಯಲ್ಲಿ ಎಲ್ಲರೂ ಚರ್ಚೆ ಮಾಡ್ತಾರೆ, ಭೂಲೋಕದಲ್ಲಿ ಯಾರು ಸತ್ಯವಂತರಿದ್ದಾರೆ ಅಂತೇಳಿ ಋಷಿಮುನಿಗಳನ್ನ ದೇವೇಂದ್ರ ಕೇಳ್ತಾರೆ. ಅದರಲ್ಲಿ ವಸಿಷ್ಠ ಮುನಿಗಳು ಹೇಳ್ತಾರೆ, ಈ ಭೂಲೋಕದಲ್ಲಿ ಸತ್ಯವಂತರು ಯಾರು ಅಂತಂದ್ರೆ ಹರಿಶ್ಚಂದ್ರ. ಹರಿಶ್ಚಂದ್ರನನ್ನು ಬಿಟ್ಟರೆ ಈ ಲೋಕದಲ್ಲಿ ಯಾರೂ ಇಲ್ಲ. ಆ ಹರಿಶ್ಚಂದ್ರನ ಅಂತೇಳಿ ಯಾವಾಗ ವಸಿಷ್ಠ ಮುನಿಗಳು ಹೇಳಿದಾಗ ಅದರಲ್ಲಿ ಆ ವಿಶ್ವಾಮಿತ್ರ ಎದ್ದಿತ್ತು ಅಂತ ಹೇಳ್ತಾನೆ, ಇಲ್ಲ, ಈ ಭೂಲೋಕದಲ್ಲಿ ಯಾರು ಅಂತವ್ರಿಲ್ಲ. ಆಗ ನಾನು ಅದನ್ನು ಸಾಬೀತುಪಡಿಸ್ತೀನಿ ಅಂತ ಹೇಳ್ತಾರೆ ವಿಶ್ವಾಮಿತ್ರ. ಆಗ ವಸಿಷ್ಠರಿಗೆ ಆಶ್ಚರ್ಯ ಆಗುತ್ತೆ. ಹೀಗೆ ಅವನು ವಿವಿಧ ರೂಪದಲ್ಲಿ ಬಂದು ವಿಶ್ವಾಮಿತ್ರ ಭೂಲೋಕಕ್ಕೆ ಬಂದು ಹರಿಶ್ಚಂದ್ರನಿಗೆ ಹಲವು ರೀತಿಯ ಪ್ರಶ್ನೆಗಳನ್ನ ಮಾಡ್ತಾ ಅವನು ಎಲ್ಲ ರೀತಿಯಲ್ಲೂ ಕೂಡ ಅವನಿಗೆ ನೋಡಿ, ಹರಿಶ್ಚಂದ್ರನಿಗೆ ಹಲವು ರೀತಿಯಲ್ಲಿ ಅವನಿಗೆ ತೊಂದರೆಗಳನ್ನು ಕೊಡುತ್ತಾ ಅವನು ಏನೇನು ತೊಂದರೆ ಕೊಡ್ತಾನೋ, ಏನೆಲ್ಲ ಕೇಳ್ತಾನೋ ಅದೆಲ್ಲ ಇಡೀ ಸರ್ವಸ್ವವನ್ನೇ ದಾರಿ ಎರೆದು ವಿಶ್ವಾಮಿತ್ರ ಮುನಿಗಳಿಗೆ ಕೊಡ್ತಾನೆ. ಅರಮನೆಯನ್ನು ಬಿಟ್ಕೊಡ್ತಾನೆ, ತನ್ನ ಪದವಿಯನ್ನು ತಿಳಿಸ್ತಾನೆ, ತನ್ನ ಹೆಂಡತಿಯನ್ನ ಮಾರಿ ಆ ಹಣವನ್ನು ಕೊಡ್ತಾನೆ. ಕೊನೆಗೆ ಯಾವುದೋ ರೂಪದಲ್ಲಿ ಬಂದು ಮಗುವಿಗೆ ಹಾವಾಗಿ ಒಂದು ಕಚ್ಚಿ ಮಗನು ಕೂಡ ಸತ್ತೋಗ್ತಾನೆ. ತನ್ನನ್ನೇ ತಾನು ಮಾಡ್ಕೊಂಡು ಸ್ಮಶಾನದಲ್ಲೇ ಇರ್ತಾನೆ. ಇಷ್ಟೆಲ್ಲ ಕೊಟ್ಟರು ಕೂಡ ಕೊನೆಗೆ ಸತ್ಯದಿಂದಲೇ ಹರಿಶ್ಚಂದ್ರ ಗೆಲ್ತಾನೆ. ಮತ್ತೆ ಪುನಃ ಅಯೋಧ್ಯೆ ಅರಮನೆಯಲ್ಲೇ ಹರಿಶ್ಚಂದ್ರ ಹಾಗೂ ಹೆಂಡತಿ ಚಂದ್ರಮತಿ, ಮಗ ಲೋಹಿತಾಶ್ವ, ಇವರು 3 ಜನ ಮತ್ತೆ ಸಾಮ್ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಹೀಗೆ ಒಮ್ಮೆ ಮತ್ತೆ ವಿಶ್ವಾಮಿತ್ರ ಸುಮ್ಮನೆ ಏನಾದರೂ ಮಾಡಿ ಮತ್ತೆ ಪುನಃ ಕಾಡಿನಲ್ಲಿ ಇದನ್ನು ಅಲೆದಾಡಿಸಬೇಕು ಅಂಥೇಳಿ ಹಲವು ಪ್ರಾಣಿಗಳನ್ನು ಸೃಷ್ಟಿ ಮಾಡಿ ಇಡೀ ರೈತರುಗಳ ಆ ಒಂದು ಹೊಲಗಳಿಗೆ ನುಗ್ಗುವ ಹಾಗೆ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ ವಿಶ್ವಾಮಿತ್ರ. ಆಗ ಆ ಪ್ರಾಣಿಗಳು ಅವನ ಮಂತ್ರದಂಡದಿಂದ ಸೃಷ್ಟಿಯಾಗಿ ಏನಾದ್ರು ಎಲ್ಲ ರೀತಿಯ ಪ್ರಾಣಿಗಳು ಜನರಿಗೆ, ಸಾಮಾನ್ಯ ಜನರಿಗೆ, ರೈತರಿಗೆ ಎಲ್ಲರಿಗೂ ತೊಂದರೆ ಮಾಡುತ್ತದೆ. ಆಗ ಆ ರಾಜನ ಬಳಿಗೆ ಹೋಗ್ತಾರೆ, ಹರಿಶ್ಚಂದ್ರನ ಬಳಿಯಲ್ಲಿ, ಮಹಾರಾಜರೇ, ನಾವು ನೆಮ್ಮದಿಯಾಗಿ ಇರುವ ಹಾಗಿಲ್ಲ. ಕಾಡು ಪ್ರಾಣಿಗಳು ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾವೆ, ನಮ್ಮ ಹೊಲಗದ್ದೆಗಳ ಪೈರುಗಳನ್ನು ನಾಶ ಮಾಡ್ತಾ ಇದ್ದಾವೆ, ದಯಮಾಡಿ ನಮ್ಮನ್ನು ರಕ್ಷಿಸು ತಂದೆ ಮಹಾರಾಜರಿಗೆ ಕೇಳಿಕೊಳ್ಳಿ. ಆಯಿತು ಪ್ರಜೆಗಳೇ, ಈಗ ಇಂದಿನಿಂದಲೇ ಎಲ್ಲರೂ ಕೂಡ ನಾವು ಕಾಡಿಗೆ ತೆರಳೋಣ, ಆ ಪ್ರಾಣಿಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡೋಣ, ನಡೀರಿ ಅಂತ ಹೇಳಿ ಎಲ್ಲರೂ ಪ್ರಜೆಗಳು ಸಮೇತ ತನ್ನ ಹೆಂಡತಿ ಮಗುವಿನೊಂದಿಗೆ ಪರಿವಾರ ಸಮೇತವಾಗಿ ಹರಿಶ್ಚಂದ್ರ ಕಾಡಿರುತ್ತಾರೆ. ಆ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ದಿಕ್ಕಾಪಾಲಾಗಿ ಓಡ್ತಾ ಇರ್ತವೆ. ಅದರಲ್ಲಿ ಮತ್ತೆ ಒಂದು ಪ್ರಾಣಿ ಸೃಷ್ಟಿ ಮಾಡಿದ ವಿಶ್ವಾಮಿತ್ರ, ಒಂದು ಹಂದಿಯನ್ನು ಸೃಷ್ಟಿ ಮಾಡಿದ. ಆ ಹಂದಿಯನ್ನು ಸೃಷ್ಟಿ ಮಾಡಿದಾಗ ಆಗ ಹಂದಿ ಪದೇ ಕಾಣಿಸ್ಕೊಳ್ತಾ ಇತ್ತು ಹರಿಶ್ಚಂದ್ರನಿಗೆ. ಹರಿಶ್ಚಂದ್ರ ಏನ್ ಮಾಡಿದ, ತನ್ನ ಒಂದು ಕೈಯಲ್ಲಿ ಇರ್ತಕ್ಕಂಥ ಬಾಣವನ್ನ ಹಂದಿಗೆ ಬಿಡ್ತಾನೆ. ಆ ಹಂದಿಗೆ ಹೊಟ್ಟೆಗೆ ಆ ಬಾಣ ತಗಲಿದಾಗ ಅದರ ಕಳುಪಚ್ಚೆ ಹೊರಗೆ ಬರುತ್ತದೆ. ಆಗ ಕೈಯೋ ಅಂತೇಳಿ ಒದರಿಕೊಂಡು ಅದು ಕಾಡಿನೊಳಗೆ ನುಸುಳುತ್ತದೆ, ಮತ್ತೆ ಕಾಣಿಸಿಕೊಂಡು ಕೊನೆಗೂ ಅದು ವಿಶ್ವಾಮಿತ್ರ ಮುನಿಯ ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತದೆ. ಆಗ ಇತ್ತ ಕಡೆ ಹರಿಶ್ಚಂದ್ರನಿಗೆ ಆಶ್ಚರ್ಯ ಆಗುತ್ತೆ. ಹರಿಶ್ಚಂದ್ರನು ಮಾರ್ಗಮಧ್ಯದಲ್ಲಿ ಬರುವಾಗ ವಸಿಷ್ಠ ಮುನಿಗಳ ಆಶ್ರಮಕ್ಕೆ ಹೋಗಿ ಋಷಿ ಮುನಿಗಳಿಗೆ ಕಾಲಿ ಬಿದ್ದು ನಮಸ್ಕಾರ ಮಾಡ್ತಾರೆ. ಅವರು ಮಾತು ಹೇಳಿರ್ತಾರೆ, ನೀನು ಅಪ್ಪಿ ತಪ್ಪಿ ಈ ಮುಂದೆ
ವಿಶ್ವಾಮಿತ್ರನ ಆಶ್ರಮಕ್ಕೆ ದಯಮಾಡಿ ನೀನು ಅಪ್ಪಿ ಕಾಲಿಡಬೇಡ. ಒಂದು ವೇಳೆ ಇಟ್ಟರೆ ಮತ್ತೆ ನಿನಗೆ ದಂಡಾಂತರ ಇದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಹಂದಿ ಘಾಸಿಗೊಳಿಸಿದ್ರಿಂದ ಅದು ಕೊನೆಗೆ ಒದರಿಕೊಂಡು ವಿಶ್ವಾಮಿತ್ರ ಮುನಿಯ ಆಶ್ರಮದ ಬಳಿಗೆ ಕರೆದುಕೊಂಡು ಬಂದಿದೆ. ಆ ವಿಶ್ವಾಮಿತ್ರ ಆಶ್ರಮದ ಆ ಬಳಿಗೆ ಹೋದಾಗ ಏನಾಯಿತು ಹಾಗಾದ್ರೆ ಮುಂದೆ ಅಂತಂದ್ರೆ ಅಲ್ಲಿ ಅನೇಕ ರೀತಿಯ ಅವನು ಮತ್ತೆ ತಿರ್ಗಾ ಅಲ್ಲಿ ಗಾಧರಾಣಿಯನ್ನು ಸೃಷ್ಟಿ ಮಾಡ್ತಾನೆ, ನೀಲಿ ಕನ್ಯೆಯನ್ನು ಸೃಷ್ಟಿ ಮಾಡ್ತಾನೆ. ಗೊತ್ತಾಯ್ತಾ? ಆ ನೀಲಿ ಕನ್ಯರು ಭರತನಾಟ್ಯವನ್ನು ಮಾಡಿ ಕೊನೆಗೆ ಹರಿಶ್ಚಂದ್ರನ ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಹರಿಶ್ಚಂದ್ರ ಆಗ ಅವರಿಗೆ ಹರಿಶ್ಚಂದ್ರನನ್ನ ಹೊಗಳಿದಾಗ ತನ್ನ ಮೈಮೇಲಿರ್ತಕ್ಕಂಥ ಬಂಗಾರದ ಸರ್ವನುಜಪಾರ ಮುತ್ತಿನ ಭಾರವನ್ನು ಅವರು ಕೊರಳಿಗೆ ಹಾಕ್ತಾರೆ, ಹಾಕಲಿಕ್ಕೆ ಹೋಗ್ತಾರೆ. ಆಗ ನಮಗೆ ಬೇಡ, ಹಾಗಾದ್ರೆ ನೀನು ನಮಗೆ ಕೊಡಬೇಕಾಗಿರೋದು ಏನಂತಂದ್ರೆ ಅದೇನು ಅನ್ನೋದನ್ನ ಈ ಪದ್ಯದ ಮೂಲಕ ನಾವು ತಿಳ್ಕೊಳ್ಳೋಣ. ಗೊತ್ತಾಯ್ತಾ? ಈಗ ಹಾಗಾದ್ರೆ ಪ್ರಸ್ತುತ ಪದ್ಯ ಯಾವುದು ಅಂತಂದ್ರೆ ನೋಡಿ, ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಪದ್ಯ. ಎಲ್ಲರೂ ಕೂಡ ಬರ್ಪಡಿ ಮುಂದೆ. ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು. ಏಳನೇ ಪದ್ಯ. ನಿನ್ನ ಮುತ್ತಿನ ಸತ್ತಿಗೆ ನಿಂತು, ಸತ್ತಿಗೆಯ ನಿಂತು ಸಲಹು. ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು. ಕವಿ ರಾಘವಂತ ಬರ್ಕೊಳ್ಳಿ. ಕವಿ ರಾಘವಂತನ ಪರಿಚಯವನ್ನ ಎಲ್ಲ ಬರ್ಕೊಳ್ಳಿ. ಮತ್ತೆ ಕವಿ ರಾಘವಂತ ಕಾಲ ಕ್ರಿಸ್ತ ಶಕ ವರ್ಷ ಸುಮಾರು 1225. ಜನ್ಮಸ್ಥಳ ಹಂಪೆ. ಹಾಗೆಯೇ ಈತನ ಆರಾಧ್ಯ ದೈವ ಹಂಪೆ ವಿರೂಪಾಕ್ಷ. ಹಂಪೆ ವಿರೂಪಾಕ್ಷನ ಪರಮ ಭಕ್ತ. ಗೊತ್ತಾಯ್ತಾ? ಹಾಗೆಯೇ ಈ ರಾಘವಂತನ ಬರೆದಂತಹ ಶ್ರೇಷ್ಠ ಕೃತಿಗಳು ಯಾವ್ಯಾವಾಗತ್ತೆ ಅಂತಂದ್ರೆ, ಕೃತಿಗಳು ಹರಿಶ್ಚಂದ್ರ ಕಾವ್ಯ, ಕೇಳಿಸ್ಕೊಳ್ಳಿ. ಹರಿಶ್ಚಂದ್ರ ಕಾವ್ಯ, ಸೀತಾರಾಮ ಚರಿತ್ರೆ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ, ಶರಭ ಚರಿತ್ರೆ, ಹಾಗೂ ಹರಿಹರ ಮಹತ್ವ,
ಹೀಗೆ ಮುಂತಾದ ಕಾವ್ಯಗಳನ್ನು ಬರೆದಿದ್ದಾರೆ. ಇನ್ನು ಅದೇ ರೀತಿ ರಾಘವಾಂಕರಿಗಿದ್ದಂತಹ ಬಿರುದುಗಳು, ಆ ಬಿರುದುಗಳು ಯಾವ್ಯಾವ ಅಂತಂದ್ರೆ ರಾಘವಾಂಕರಿಗಿದ್ದಂತಹ ಬಿರುದುಗಳು ಉಭಯ ಕವಿ ಕಮಲರವಿ, ಉಭಯ ಕವಿ ಕಮಲರವಿ, ಹಾಗೆಯೇ ಕವಿಶರಭ ಬೇರುಂಡ, ಕವಿಶರಭ ಬೇರುಂಡ, ಹಾಗೂ ಷಟ್ಪದಿಯ ಬ್ರಹ್ಮ, ಷಟ್ಪದಿಯ ಬ್ರಹ್ಮ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಪ್ರಸ್ತುತ ಈ ಪದ್ಯವನ್ನು ಆರಿಸಿಕೊಂಡಿರ್ತಕ್ಕಂಥ ಆಕಾರ ಗ್ರಂಥ. ಈ ಪದ್ಯವನ್ನು ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ ಮಕ್ಕಳೇ, ತಿಳಿಸ್ಕೊಳ್ಳಿ. ಈಗ ಕೃತಿಕಾರ ಪರಿಚಯವನ್ನ ನೀವೆಲ್ಲ ಬರ್ಕೊಂಡಿದ್ರಿ ಅನ್ಕೊಂಡಿದ್ದೀನಿ. ಎಲ್ಲ ಬರ್ಕೊಂಡಿದ್ರಲ್ವಾ? ನಿನ್ನ ಮುತ್ತಿನ ಸಂಧಿಗೆ ನಿಂತು ಸಲಹು ಅನ್ನುವಂತಹ ಈ ಪದ್ಯವನ್ನ ಬರೆದ ಕವಿ ಯಾರು ಅಂತಂದ್ರೆ ರಾಘವಾಂಕ. ಯಾರು? ರಾಘವಾಂಕ. ಹಾಗೆಯೇ ರಾಘವಾಂಕನು ಬಾಳಿ ಬದುಕಿದಂತಹ ಕಾಲಮಾನ ಕ್ರಿಸ್ತಶಕ ಸಾಮಾನ್ಯ ಶಕವರ್ಷ ಅಂದ್ರೆ 1225ರಲ್ಲಿ ಇವರು ಬಾಳಿ ಬದುಕಿದಂತವರು ಅಂತ ಹೇಳಿ ನಾವು ಹೇಳ್ಬೋದು. ಹಾಗೆಯೇ ರಾಘವಾಂಕನ ಜನ್ಮಸ್ಥಳ ಹಂಪೆ. ಹಂಪೆ ಯಾವ ಜಿಲ್ಲೆಯಲ್ಲಿದೆ? ಇದು ಯಾವ ಜಿಲ್ಲೆಯಲ್ಲಿದೆ? ವಿಜಯನಗರ ಜಿಲ್ಲೆಯಲ್ಲಿ. ಗೊತ್ತಾಯ್ತಾ? ಮೊದಲು ಬಳ್ಳಾರಿ ಜಿಲ್ಲೆಯಲ್ಲಿ, ಈಗ ವಿಜಯನಗರ ಜಿಲ್ಲೆಗೆ ಸೇರ್ಪಡೆ ಆಗಿದೆ. ಹಾಗೆಯೇ ಹಂಪೆ ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಿ? ಕೈಯಲ್ಲಿ ಬಿಡಿ. ಈ ತರ ರಾಘವಾಂಕನ ಆರಾಧ್ಯ ದೈವ ಹಂಪೆ ವಿರೂಪಾಕ್ಷನ ಪರಮ ಭಕ್ತನಾಗಿದೆ. ಹಂಪೆ ವಿರೂಪಾಕ್ಷ ಅನ್ನುವಂತಹ ದೇವರು ರಾಘವಾಂಕನು ಭಕ್ತಿಯಿಂದ ಆರಾಧಿಸ್ತಾ ಇದ್ದ, ಪೂಜಿಸ್ತಾ ಇದ್ದ ಅಂತೇಳಿ ನಾವು ಹೇಳ್ಬೋದು. ಹಾಗೆಯೇ ಹಾಗಾದ್ರೆ ರಾಘವಾಂಕನು ನೋಡಿ ಬರೆದಂತಹ ಕೃತಿಗಳು ಯಾವ್ಯಾವ ಹಾಗಾದ್ರೆ ಅಂತಂದ್ರೆ ನೋಡಿ, ಈತನು ರಗಳೆ ಅನ್ನುವಂತ ರಗಳೆ ಎನಿಸಿದಂತಹ ಹರಿಹರನ ಮತ್ತೊಬ್ಬ ಹರಿಹರನ ಸೋದರಳಿಗೂ ಕೂಡ ಹೌದು. ರಾಘವಾಂಕ ಬಹಳ ಅದ್ಭುತವಾಗಿರ್ತಕ್ಕಂಥ ಅನೇಕ ರೀತಿಯ ಕಾವ್ಯಗಳನ್ನ ಬರೆದು ಪ್ರಸಿದ್ಧನಾಗಿದ್ದಾರೆ. ಹಾಗಾದ್ರೆ ಆ ಕಾವ್ಯಗಳು ಯಾವ್ಯಾವ ಅಂತಂದ್ರೆ ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಚರಿತ್ರೆ, ವೀರೇಶ್ವರ ಚರಿತ್ರೆ, ಸೋಮನಾಥ ಚರಿತ್ರೆ, ಶರಭ ಚರಿತ್ರೆ, ಹೀಗೆ ಹರಿಹರ ಮಹತ್ವ, ಹೀಗೆ ಮುಂತಾದ ಕಾವ್ಯಗಳನ್ನ ಬರೆದು ಪ್ರಸಿದ್ಧನಾದ ಯಾರು? ಹಾಗೆ ರಾಘವಾಂಕನಿಗೆ ಇದ್ದಂತ ಬಿರುದುಗಳು ಉಭಯ ಕವಿ ಕಮಲರವಿ ಹಾಗೂ ಕವಿಶರಭ ಬೇರುಂಡ ಅಂತೇಳಿ ಇವ್ರಿಗೆ ಈ ರೀತಿ ಬಿರುದುಗಳಿದ್ವು. ಅದೇ ರೀತಿ ಷಟ್ಪದಿಯ ಬ್ರಹ್ಮಾಂಡದ ಕೂಡ ಇವ್ರನ್ನ ಕರೆದರು. ಯಾರನ್ನ? ಹಾಗೆಯೇ ಪ್ರಸ್ತುತ ನಿನ್ನ ಮುತ್ತಿನ ಸಂಧಿಯಲ್ಲಿದ್ದು ಸಲಹು ಅನ್ನುವಂಥ ಈ ಪದವನ್ನ ಯಾವ ಕೃತಿಯಿಂದ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಂದ್ರೆ ಹರಿಶ್ಚಂದ್ರ ಕಾವ್ಯ ಸಂಗ್ರಹ. ಹರಿಶ್ಚಂದ್ರ ಕಾವ್ಯ ಸಂಗ್ರಹದಿಂದ ಪ್ರಸ್ತುತ ಯಾವ ಪದವನ್ನು ಆರಿಸಿಕೊಳ್ಳಲಾಗಿದೆ? ಗೊತ್ತಾಯ್ತಾ? ಈಗಾಗಲೇ ಒಬ್ಬೊಬ್ಬರೇ ಬಂದು ನೀವು ಇಲ್ಲಿ ಹೇಳ್ಬೇಕಾಗುತ್ತೆ. ಗೊತ್ತಾಯ್ತಾ?
ಜನ್ಮಸ್ಥಳ ಹಂಪಿ. ನಿಂತ್ಕೊಳ್ಳಿ. ನೀನ್ ಬಾರಮ್ಮ ಓದು. ಈತನ ಆರಾಧ ದೈವ ಹಂಪೆಯ ವಿರೂಪಾಕ್ಷನ ಪರಮ ಭಕ್ತ. ಕೃತಿಗಳು: ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮಚರಿತೆ, ವೀರೇಶ್ವರ ಚರಿತ್ರೆ, ಸೋಮನಾಥ ಚರಿತ್ರೆ, ಶರಭ ಚರಿತ್ರೆ, ಹರಿಹರ ಮಹಾತ್ಮ ಹೀಗೆ ಮುಂತಾದ ಕಾವ್ಯಗಳನ್ನು ಬರೆದಿದ್ದಾರೆ. ವೆರಿ ಗುಡ್. ನೀನ್ ನಿಂತ್ಕೋ. ನೆಕ್ಸ್ಟ್ ನೀನ್ ಬಾರ. ನೀನ್ ಅವನು ಓದು. ಬಿರುದುಗಳು ಓದಪ್ಪ. ಕವಿ, ಕಮಲರವಿ, ಕವಿ ಶರಭ ಬೇಗುಂಡ, ಕವಿ ಶರಭ ಬೇರುಂಡ, ಆಮೇಲೆ ಬ್ರಹ್ಮ. ನೆಕ್ಸ್ಟ್ ಆಕರ ಗ್ರಂಥ ಯಾವುದು? ಈ ಪದ್ಯವನ್ನು ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಇತರ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಗೊತ್ತಾಯ್ತಾ? ಈಗ ಪ್ರಶ್ನೆ ಉತ್ತರ ಹೇಳಿ. ನೀನ್ ಬರಮ್ಮ. ನೀನ್ ಬಾಯಿಲಿ ಹರಿಶ್ಚಂದ್ರನನ್ನ ಗುರುತಿಸು. ಈ ಹರಿಶ್ಚಂದ್ರ ಕಾವ್ಯ ಅನ್ನುವಂತಹ ಪ್ರಸ್ತುತ ಕಾಕಾರದಿಂದ ಯಾವ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ? ಯಾವ ಪದವನ್ನು ಆರಿಸಿಕೊಳ್ಳಲಾಗಿದೆ? ಹರಿಶ್ಚಂದ್ರ ಕಾವ್ಯ ಸಂಗ್ರಹದಿಂದ ಯಾವ ಪದವನ್ನು ಆರಿಸಿಕೊಳ್ಳಲಾಗಿದೆ? ಈ ಪದ್ಯವನ್ನು ಹರಿಶ್ಚಂದ್ರ ಕಾವ್ಯದಿಂದ ಸಂಗ್ರಹ ಎಂಬ ಕಾವ್ಯ ಭಾಗ. ನೀನ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿಲ್ಲ. ಹರಿಶ್ಚಂದ್ರ ಕಾವ್ಯ ಸಂಗ್ರಹವನ್ನ ಕೃತಿಯನ್ನು ಆಧಾರವಾಗಿಟ್ಕೊಂಡು ಯಾವ ಪದವನ್ನ ರಾಘವಾಂಕ ಬರೆದಿದ್ದಾನೆ? ನಿನ್ನ ಮುತ್ತಿನ ಸತಿಗೆ ನಿಂತು ಗೊತ್ತಾಯ್ತಾ? ನೆಕ್ಸ್ಟ್ ನೀವು ಬಾ. ಈ ರಾಘವಾಂಕನಿಗೆ ಇದ್ದ ಬಿರುದುಗಳು ಯಾವ್ಯಾವು? ಯಾವ್ಯಾವು? ಹಾಗಾದ್ರೆ ಷಟ್ಪದಿಯ ಬ್ರಹ್ಮ ಅಂತೇಳಿ ಯಾರನ್ನ ಕರೀತಾರೆ? ನೋಡಿ, ಹೀಗೆ ಈ ರೀತಿಯಾಗಿ ರಾಘವಾಂಕ ಹೇಗೆ ಈ ಹರಿಶ್ಚಂದ್ರ ಕಾವ್ಯವನ್ನು ಇಟ್ಕೊಂಡು ಆಧಾರವಾಗಿಟ್ಕೊಂಡು ಈ ಪದ್ಯವನ್ನು ಬರೆದ್ರು ಅನ್ನೋದನ್ನ ನಾವು ತಿಳ್ಕೊಳ್ಳೋಕ್ಕಿಂತ ಮೊದಲು ಪದ್ಯದ ಆಕ್ಷೇಪವನ್ನ ಓದ್ಬೇಕು. ಬೇಗ ಹರಿಶ್ಚಂದ್ರ ಕಾವ್ಯದಲ್ಲಿ ಮೂಡಿ ಬಂದಂತಹ ನಿನ್ನ ಮುತ್ತಿನ ಸತಿ ಏನಿತ್ತು ಪದ್ಯದ ಆಶಯವನ್ನು ಓದು. ಬೇಗ. ಹರಿಶ್ಚಂದ್ರ ಕಾವ್ಯದಲ್ಲಿ ಸತ್ತ ಪರಿಪಾಲನೆಯ ಪರಾಕಾಷ್ಠೆಯನ್ನು ಕಾಣುತ್ತೇವೆ. ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಎಂದು ಸಾಧಿಸಿ ತೋರಿದ ಮಹಾಸತ್ಯಸಂಧ ಹರಿಶ್ಚಂದ್ರನಿಗೆ ಅವನ ರಾಣಿ ಚಂದ್ರಮತಿಯೇ ನೈತಿಕ ಸ್ಫೂರ್ತಿಯಾಗಿದ್ದಳು. ನೋಡಿ, ಇಲ್ಲಿ ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರ ಎಂಬುದಾಗಿ ಈ ರೀತಿಯಾಗಿ ಸಾಧಿಸಿ ತೋರಿಸಿದಂತಹ ಮಹಾನ್ ವ್ಯಕ್ತಿ ಯಾರು ಅಂತಂದ್ರೆ ಮಹಾರಾಜ ಯಾರು? ಹರಿಶ್ಚಂದ್ರ. ಹಾಗಾದ್ರೆ ಹರಿಶ್ಚಂದ್ರನಿಗೆ ಪ್ರತಿ ಸಂದರ್ಭದಲ್ಲೂ ಕೂಡ ನೋಡಿ, ಒಂದು ಗಂಡಿನ ಹಿಂದೆ ಒಬ್ಬ ವ್ಯಕ್ತಿಯ ಮಹಾನ್ ವ್ಯಕ್ತಿಯ ಗಂಡನ ಹಿಂದೆ ಸಾಧಕಿಯಾಗಿರುವಂತವಳು, ಆತನಿಗೆ ಸಾಧಕಿಯಾಗಿ ಸ್ಫೂರ್ತಿಯಾಗಿರುವಂತವಳು ಇದ್ದೇ ಇರುತ್ತಲ್ವಾ? ಹಾಗೆ ಇಲ್ಲಿ ಆ ಹರಿಶ್ಚಂದ್ರನಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡಿಕೊಂಡು ನೈತಿಕ ಸ್ಫೂರ್ತಿಯಾಗಿದ್ದಂತಹ ರಾಣಿ ಹೆಸರೇನೋ? ಬೇಟೆಗೆಂದು ಪರಿವಾರದೊಂದಿಗೆ ಅರಣ್ಯಕ್ಕೆ ತೆರಳಿದ ಹರಿಶ್ಚಂದ್ರನು ಅರಿಯದೆ ವಿಶ್ವಾಮಿತ್ರನ ಆಶ್ರಯ ಪ್ರದೇಶವನ್ನು ತುಳಿಯುತ್ತಾನೆ. ಆಗ ಅವನಿಗೆ ಗುರುವಿನಾಜ್ಞೆ ಮೀರಿ ಬಂದುದರ ಅರಿವಾಗುತ್ತದೆ. ಅದೇ ಸಮಯಕ್ಕೆ ವಿಶ್ವಾಮಿತ್ರನು ತನ್ನ ತಪೋಬಲದಿಂದ ಗಾನ ರಾಣಿಯರನ್ನು ಸೃಷ್ಟಿಸಿ ಹರಿಶ್ಚಂದ್ರನನ್ನು ಪರೀಕ್ಷಿಸಲು ಕಳುಹಿಸುತ್ತಾನೆ. ನೋಡಿ, ಇಲ್ಲಿ ಆ ಹರಿಶ್ಚಂದ್ರ ತನ್ನ ಬೇಟೆಯೊಂದಿಗೆ ಪರಿವಾರ ಸಮೇತವಾಗಿ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ನೋಡಿ, ಅಪ್ಪಿತಪ್ಪಿಯು ನೀನು ವಿಶ್ವಾಮಿತ್ರನ ಇರುವಂತಹ ಸ್ಥಳಕ್ಕೆ ಕಾಲಿಡಬೇಡ ಅಂತ ಹೇಳಿ ವಸಿಷ್ಠ ಮುನಿಗಳು ಹೇಳ್ತಾರೆ. ಆದ್ರೆ ಇದಕ್ಕಿದ್ದಾಗೆ ಅಲ್ಲಿ ಕಾಡು ಪ್ರಾಣಿಗಳು ಅವನನ್ನ ಕಾಡಿ ಕರ್ಕೊಂಡು
ಆದ್ರೆ ಇಲ್ಲಿ ಮತ್ತೊಂದು ಕಡೆ ವಿಶ್ವಾಮಿತ್ರ ತನ್ನ ತಪೋಬಲದಿಂದ ಯಾರನ್ನ ಸೃಷ್ಟಿ ಮಾಡ್ತಾನೆ? ಗಾನರಾಣಿಯನ್ನು ಸೃಷ್ಟಿ ಮಾಡ್ತಾನೆ. ಎಂತ ರಾಣಿಯರನ್ನ? ಬೇಟೆಯಾಡಿ ಆಯಾಸಗೊಂಡಿದ್ದ ಹರಿಶ್ಚಂದ್ರನನ್ನು ಅವರು ತಮ್ಮ ಹಾಡು ನೃತ್ಯಗಳಿಂದ ಸಂತೋಷಪಡಿಸುತ್ತಾರೆ. ಅವರ ಹಾಡು ಮತ್ತು ನೃತ್ಯವನ್ನು ಮೆಚ್ಚಿದ ಹರಿಶ್ಚಂದ್ರನು ತನ್ನ ಕೊರಳಿನಲ್ಲಿದ್ದ ಮುತ್ತಿನ ಹಾರವನ್ನು ಬಹುಮಾನವನ್ನಾಗಿ ಕೊಡಲು ಹೋಗುತ್ತಾನೆ. ನೋಡಿ, ಮತ್ತೊಂದು ಕಡೆ ಗಾನರಾಣಿಯನ್ನು ಸೃಷ್ಟಿ ಮಾಡಿದ ವಿಶ್ವಾಮಿತ್ರ. ಆದ್ರೆ ಅದಕ್ಕಿಂತ ಮೊದಲು ಅವನು ಕಾಡು ಪ್ರಾಣಿಗಳನ್ನ ಬೇಟೆಯಾಡಿ ತುಂಬಾ ಸುಸ್ತಾಗಿ ಆಯಾಸ ಹೊಂದಿ ಆ ಅರಮನೆಯ ಒಳಗೆ ವಿಶ್ವಾಮಿತ್ರರಿರುವಂತಹ ಆಶ್ರಮದ ಬಳಿಗೆ ಬಂದಾಗ ಆಗ ಆ ಸಂದರ್ಭದಲ್ಲಿ ವಿಶ್ವಾಮಿತ್ರ ಗಾನರಾಣಿಯನ್ನು ಸೃಷ್ಟಿ ಮಾಡಿದ. ಅಷ್ಟೇ ಅಲ್ಲ, ಆ ಹರಿಶ್ಚಂದ್ರನಿಗೆ ಆಯಾಸಗೊಂಡಿರ್ತಕ್ಕಂತಹ ಒಂದು ಆಯಾಸ ಹಾಗೂ ಯಾತನೆ ಅನುಭವಿಸುವಂತಹ ಆ ಸಂದರ್ಭದಲ್ಲಿದ್ದಂತಹ ಹರಿಶ್ಚಂದ್ರನಿಗೆ ಗಾನರಾಣಿಯನ್ನು ಕುಣಿದು ಕೂಪ್ಪಳಿಸಿ ಸಂತೋಷವನ್ನು ಉಣಬಡಿಸ್ತಾರೆ. ಹಾಡಿನ ಮುಖಾಂತರ ನೃತ್ಯವನ್ನ ಮಾಡ್ತಾರೆ. ಉದಯತಾ ಹೀಗೆ ಕೊನೆಗೆ ಹೇಳೋದು. ಆದರೆ ಆ ಕನ್ಯೆಯರು ಅದನ್ನು ತಿರಸ್ಕರಿಸಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ಸಲಹು ಎಂದು ಕೇಳುತ್ತಾರೆ. ಉದಯತಾ ಕೂತ್ಕೋ, ನೀನ್ ಬರ. ಕೊನೆಗೆ ವಿಶ್ವಾಮಿತ್ರ ನೋಡಿ, ಆ ಏನು ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ದ ಕಡೆ ಬೇಟೆಯಾಡಲು ಹೋಗಿ ಆಯಾಸಗೊಂಡ ಆಗ ಗಾನರಾಣಿಯನ್ನು ಸೃಷ್ಟಿ ಮಾಡಿದ. ಗಾನರಾಣಿಯರು ತುಂಬಾ ಸಂತೋಷವನ್ನು ಉಣಬಡಿಸಿದ್ರು. ಉದಯತಾ ಹಾಡನ್ನು ಆಡಿದ್ರು, ಕುಣಿದು ಕುಪ್ಪಳಿಸಿದ್ರು. ಹೀಗೆ ಕೊನೆಗೆ ಆ ಸಂತೋಷದಾಯಕವಾಗಿದ್ದಂತಹ ಈ ಹರಿಶ್ಚಂದ್ರ ತನ್ನ ಮೈಮೇಲಿರ್ತಕ್ಕಂಥ ಸರ್ವೋಚ್ಚ ಕೊರಳಿನ ಮುತ್ತಿನ ಹಾರವನ್ನ ಬಹುಮಾನವಾಗಿ ಕೊಡಲು ಅಂತಾನೆ ಆ ಗಾನರಾಣಿಯ ಆಯ್ತಾ. ಬಟ್ ಅದರಲ್ಲಿದೆ ಅಷ್ಟೇ ಅಲ್ಲ, ಅವರು ಆ ಗಾನರಾಣಿಯರು ಅದನ್ನು ತಂದುಕೊಳ್ಳೋದಿಲ್ಲ. ಕೊನೆಗೆ ನಿನ್ನ ಕೈಯಲ್ಲಿರ್ತಕ್ಕಂಥ ನಿನ್ನ ಮುತ್ತಿನ ಸತ್ತಿಯನ್ನು ಕೊಟ್ಟು ಸಲಹು ನಮಗೆ ಅಂತೇಳಿ ಗಾನರಾಣಿಯರು ಕೇಳ್ಕೊಳ್ತಾರೆ. ಆಗ ಹರಿಶ್ಚಂದ್ರ ಮತ್ತು ಕನ್ಯೆಯರ ನಡುವೆ ನಡೆಯುವ ಸಂವಾದವು ಕವಿ ರಾಘವಂಕನ ಕೈಯಲ್ಲಿ ಮನೋಜ್ಞಾನವಾಗಿ ಮೂಡಿದೆ. ಜೀವನದಲ್ಲಿ ಸತ್ಯ ಹಾಗೂ ನಿಯಮ ಪರಿಪಾಲನೆ ಮೌಲ್ಯವನ್ನು ಅಳವಡಿಸಿಕೊಳ್ಳಬೇಕೆಂಬುದೇ ಈ ಪದ್ಯಪಾಠದ ಆಶಯವಾಗಿದೆ. ವೆರಿ ಗುಡ್. ನೋಡಿ, ಕೊನೆಗೆ ಹರಿಶ್ಚಂದ್ರ ಮತ್ತು ಕನ್ಯೆಯರ ನಡುವೆ ಗಾನರಾಣಿಯರ ನಡುವೆ ನಡೆದಂತಹ ಸಂವಾದ ಹೇಗಿರುತ್ತೆ ಅನ್ನೋದನ್ನ ಈ ಪದ್ಯದ ಮೂಲಕ ನಾವು ತಿಳ್ಕೊಳ್ಳೋಣ. ಇದನ್ನ ರಾಘವಂಕನ ಕೈಯಲ್ಲಿ ಬಹಳ ಮನೋಜ್ಞಾನವಾಗಿ ಅದನ್ನ ಸುಂದರವಾದ ರೀತಿಯಲ್ಲಿ ವರ್ಣನೆ ಮಾಡಿ ಬಂದಿದ್ದಾರೆ. ಹಾಗಾದ್ರೆ ಜೀವನದಲ್ಲಿ ಸತ್ಯ ಆ ಪರಿಪಾಲನೆ ಹೇಗೆ ಗೆಲ್ಲುತ್ತದೆ ಅನ್ನುವಂಥದ್ದನ್ನ ನಾವು ಈ ಪದ್ಯದ ಮೂಲಕ ನಾವು ತಿಳ್ಕೊಳ್ಳೋದ. ಮತ್ತೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗಾಗಲೇ ಹರಿಶ್ಚಂದ್ರ ಗುರುಗಳ ಮಾತನ್ನ ಮೀರಿ ಕೊನೆಗೆ ಕಾಡಿನಲ್ಲೇ ಅಲೆದು ಸುಸ್ತಾಗಿ ಕಾಡು ಪ್ರಾಣಿಯೊಂದು ಕೊನೆಗೂ ಸಿಗದೆ ವಿಶ್ವಾಮಿತ್ರನ ಆಶ್ರಮದ ಕಡೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದ. ಕಾಡನ್ನು ಅಲ್ಲಿ ಮಾಯವಾದ ಬೇರೆ ಯಾರು ಅಲ್ಲ, ವಿಶ್ವಾಮಿತ್ರ ಆ ರೂಪದಲ್ಲಿ ಬರ್ತಾರೆ. ಈ ಕಡೆ ವಿಶ್ವಾಮಿತ್ರ ಹೊರ ಆಶ್ರಮದಲ್ಲಿ ಸೇರ್ಕೊಂಡು ನೋಡಿ ತನ್ನ ಒಂದು ಮಂತ್ರದ ಅಡ್ಡದಿಂದ ಗಾನರಾಣಿಯನ್ನು ಸೃಷ್ಟಿ ಮಾಡ್ತಾನೆ. ಆ ಗಾನರಾಣಿಯನ್ನು ನೋಡಿ ಹೇಗೆ ಪುಸ್ತಕ ನೋಡ್ಕೊಳ್ಳಿ, ಯಾವ ರೀತಿಯಾಗಿ ಆ ಆಯಾಸಗೊಂಡಂತಹ ಆಗ ಅಲೆದು ಸುಸ್ತಾದಂತಹ ಹರಿಶ್ಚಂದ್ರನನ್ನ ಯಾವ ರೀತಿಯಾಗಿ ಸಂತೋಷಪಡಿಸ್ತಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಪದ್ಯ ಗಮನಿಸಿ. ನಿನ್ನ ಮುತ್ತಿನ ಸತ್ತಿಗೆಯಿತ್ತು ಸಲಹು. ಪದ್ಯ ಏನಪ್ಪ ಅದು? ಆಯ್ತಾ? ಈ ಪದ್ಯವನ್ನು ರಾಘವಂಕ ಬರೆದಿರ್ತಕ್ಕಂಥ ಒಂದು ಕೈಯಲ್ಲಿ ಇರುವಂತಹ ಪದ್ಯ ಹೇಗೆ ಎಷ್ಟು ಮಟ್ಟಿಗೆ ಗಾನರಾಣಿಯರಿಗೂ ಮತ್ತು ಹರಿಶ್ಚಂದ್ರನಿಗೆ ಯಾವ ರೀತಿ ಸಂವಾದ ನಡೆಯುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸಂದಕಾರಿಗಳು ಕನ್ಯೆಯರು ಹಗಲನ್ನೋಡಲೆಂದು ಬಂದರು. ಸಂದಕಾರಿಗಳು ಕನ್ಯೆಯರು ಹಗಲನ್ನೋಡಲೆಂದು ಬಂದರು. ಸುರಾಸುರ ಅಬುದಿಯಂ ಮತಿಸುವಂದು ಹೊಸ ವಿಷದ ವೈದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ಒಂದು ಮಾನಿಸರಾದರೋ. ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳೊಳಗವಿ ಜೀವಾಂಧ
ರಾಘವಾಂಕ ಅಂಬೆ ಮೀಮಾಂಸನು ತಲೆದೂಗುವ ಹಾಗೆ ಬಹಳ ಅದ್ಭುತವಾದ ರೀತಿಯಲ್ಲಿ ಆ ಹರಿಶ್ಚಂದ್ರ ಕಾವ್ಯದಲ್ಲಿ ಹರಿಶ್ಚಂದ್ರನ ಬಗ್ಗೆ ಕುರಿತು ಬಹಳ ಸೊಗಸಾಗಿ ಆಡ್ತಾ ಹೋಗ್ತಾರೆ. ಹಾಗೆ ಇತ್ತ ಕಡೆ ಅರಮನೆಯ ವಿಶ್ವಾಮಿತ್ರ ಅರಮನೆಯಲ್ಲೇ ಕಾಲಿಟ್ಬಿಟ್ಟಿದ್ದಾನೆ ಹರಿಶ್ಚಂದ್ರ. ಆದ್ರೆ ವಿಶ್ವಾಮಿತ್ರನ ಮಾಯಾ ಮಂತ್ರ ದಂಡದ ಮೂಲಕ ಗಾನರಾಣಿಯನ್ನು ಸೃಷ್ಟಿ ಮಾಡಿದ್ದಾನೆ. ಆ ಗಾನರಾಣಿಯ ನೋಡಿ ಸಂದಕಾರಿಗಳು ಕನ್ಯೆಯರು ಪಗಲಂ ನೋಡಲೆಂದು. ಪಗಲಂದ್ರೆ ಹಗಲು, ಉದಯಿತ. ಪಗಲಂದ್ರೆ ಏನಪ್ಪ? ಪಗಲ ಅರ್ಥ ನೋಡಿ. ಪಗಲು ಹಗಲು ಮತ್ತೊಂದು ಅರ್ಥದಲ್ಲಿ ರೈತ ಕಾರಿರುಳು ಅಂದ್ರೆ ഇരുಳು ಅಂದ್ರೆ ರಾತ್ರಿ. ರಾತ್ರಿ ಬಣ್ಣ ಹೇಗಿರುತ್ತೆ ಅಂದ್ರೆ ಕಪ್ಪಾಗಿರುತ್ತೆ. ಹಾಗೆ ಆ ರೀತಿಯಾಗಿ ಆ ಕನ್ಯೆಯರು ನೀಲಿ ಬಣ್ಣದ ಕನ್ಯೆಯರು ಪಗಲನ್ನು ನೋಡದಲೆಂದು ಬಂದರು ಸುರಾಸುರ ಬುದಿಯಂ. ಸುರರು ಅಂತಂದ್ರೆ ರಾಕ್ಷಸರು, ಗೊತ್ತಾಯ್ತಾ? ಸುರರು ಅಂತಂದ್ರೆ ರಾಕ್ಷಸರು. ಸುರರು ರಾಕ್ಷಸರು ಸುರಾಸುರ ಅಬುದಿಯಂ. ಅಬುದಿ ಅಂತಂದ್ರೆ ಸಮುದ್ರ. ನೋಡಿ, ಸಮುದ್ರವನ್ನ ಮತಿಸುವಂತೆ, ಸಮುದ್ರವನ್ನ ಸಂಪೂರ್ಣವಾಗಿ ನುಂಗಿ ನೀರು ಕುಡಿಯುವ ಅಂತ ರೀತಿಯ ರಾಕ್ಷಸರ ಒಂದು ರೂಪವನ್ನು ಕಾಣುವ ಹಾಗೆ ಆ ರೀತಿಯಾಗಿ ಮತಿಸುವಂದು ಹೊಸ ವಿಷದ ಬಗೆ ವೈ ಕಗ್ಗನೆ ಕಂದಿ ಜಲದೇವಿಯ ಮನದಲ್ಲಿ. ಜಲದೇವಿಯರ ಹಾಗೆ ಇವರು ಹೊರಹೊಮ್ಮಿದರು ವಿಶ್ವಾಮಿತ್ರನ ಅರಮನೆಯಲ್ಲಿ ಕಾಣಿಸಿಕೊಂಡರು. ಅದು ಯಾವ ರಾಜನ ಎದುರಲ್ಲೇ? ಹರಿಶ್ಚಂದ್ರನ ಎದುರಿಗೆ ಜಲದೇವಿಯರಾಗಿ ಜಲಕನ್ಯೆಯರಾಗಿ ಮನದಲ್ಲಿ ಬಂದಂತ ಮನುಷ್ಯರಾಗಿ ಕಮಲಜಂ ನೀಲದಿಂದ ಮಾಡಿದ. ಕಮಲಜಂ ಅಂದ್ರೆ ಕಮಲ ಸುಂದರವಾಗಿ ಕಾಣುವ ಹಾಗೆ ಆ ರೀತಿ ಅವರು ಅಷ್ಟು ಮಡಿಗೆ ಸುಂದರವಾಗಿ ನೀಲಿ ಬಣ್ಣಕ್ಕೆ ನೀಲದಿಂದ ಮಾಡಿದ ಸಾಲ ಪಂಚಿಕೆಗಳೊಳಗಲಿ. ಸಾಲ ಪಂಚಿಕೆ ಅಂತಂದ್ರೆ ಪುತ್ತಳಿ, ಗೊತ್ತಾಯ್ತಾ? ಗರ್ಭಳಿ ಪದಗಳನ್ನು ಬರ್ಕೋಬೇಕು, ಗೊತ್ತಾಯ್ತಾ? ಸಾಲ ಪಂಚಿಕೆ ಅಂತಂದ್ರೆ ಪುತ್ತಳಿ, ಸಾಲ ಪಂಚಿಕೆ, ಪುತ್ತಳಿ. ಹೀಗೆ ಪುತ್ತಳಿ ಯಾವುದೋ ಅನ್ನುವ ಹಾಗೆ ಜೀವಾಂಗಲವೋ ಅಂಗನೆಯರಾಗಿ ಎಲಿಪದಿ ಬಂಧನಾನಂದನಯರಲ್ಲಿ ಅವನೀಶನೆಡೆಗೆ. ಈ ಸಮುದ್ರವನ್ನು ಮತಿಸುವ ಹಾಗೆ ಆ ಸುರಾಸುರರಾಗಿ ರಾಕ್ಷಸರು ನೀಲಿ ಬಣ್ಣವನ್ನು ತಿರುಗಿ ಸುಂದರ ಕನ್ಯೆಯರಾಗಿ ಅವನೀಶನೆಡೆಗೆ ಬಂದರು. ಅವನೀಶ ಅಂತಂದ್ರೆ ಯಾರು? ಗೊತ್ತಾಯ್ತಾ? ಅವನೀಶ ಈ ಭೂಮಿಗೆ ಒಡೆಯ. ಅವನೀತಳ ಅಂತಂದ್ರೆ ನೋಡಿ, ಅವನೀತಳ ಅಂತಂದ್ರೆ ಭೂಮಿ. ಅವನೀಶ ಅಂತಂದ್ರೆ ಈ ಭೂಮಿಗೆ ಒಡೆಯ ಹರಿಶ್ಚಂದ್ರ. ಗೊತ್ತಾಯ್ತಾ? ಹರಿಶ್ಚಂದ್ರ ರಾಜ ಹರಿಶ್ಚಂದ್ರನ ಬಳಿಗೆ ಬಂದರು. ಯಾವ ಕನ್ಯೆಯರು? ಗಾನಕನ್ಯೆಯರು ಅಂದ್ರೆ ಜಲದೇವಿ ಕನ್ಯೆಯರು. ನೋಡಿ, ಅವರು ಯಾವ ಬಣ್ಣವನ್ನು ಹೊಂದಿದ್ರು? ನೀಲಿ ಬಣ್ಣವನ್ನು ಹೊಂದಿದಂತಹ ಆ ನಾಟ್ಯ ಕನ್ಯೆಯರು ಅಲ್ಲಿ ರಾಜನ ಬಳಿಗೆ ಎದುರಾದರು. ಆಗ ರಾಜನ ಬಳಿಗೆ ನೃತ್ಯವನ್ನ ಮಾಡುತ್ತಾ ಸೊಗಸಾಗಿ ಆಗಾಗಲೇ ರಾಜ ಆಯಾಸಗೊಂಡಿದ್ದ. ಕಾಡಿನಲ್ಲಿ ಅನೇಕ ಪ್ರಾಣಿಗಳನ್ನ ಬೇಟೆಯಾಡಿ ತುಂಬಾ ಸುಸ್ತಾಗಿ ಬಳಲ ಬೆಟ್ಟಾಗಿ ಆಯಾಸವನ್ನು ಹೊಂದಿದ್ದ. ಆ ಆಯಾಸ ಹೊಂದಿದಂತ ರಾಜ ಯಾರು ಅಂತಂದ್ರೆ ಹರಿಶ್ಚಂದ್ರ. ಯಾರು? ಹರಿಶ್ಚಂದ್ರನ ಎದುರಾಗಿ ಆ ಹರಿಶ್ಚಂದ್ರನ ಕೊಂಡಾಡ್ತಾರೆ. ಹೇಗೆ ಕೊಂಡಾಡ್ತಾರೆ ಅನ್ನೋದನ್ನು ನೋಡಿ.
ನಾಟ್ಯವನ್ನ ಮಾಡಿದ್ರು, ಮಾಡ್ತಾನೆ, ಹಾಡು ಹೇಳ್ತಾನೆ, ನೋಡಿ ಕುಣಿದು ಕುಪ್ಪಳಿಸುತ್ತಾನೆ. ಆ ರಾಜನಿಗೆ ಸಂತೋಷವನ್ನ ಪಡಿಸ್ತಾ ಇದ್ದಾರೆ, ರಮಣಿಸ್ತಾ ಇದ್ದಾರೆ. ಹಾಡಿನ ಮೂಲಕ ವರ್ಣನೆ ಮಾಡ್ತಾ ಯಾವ ರಾಜನನ್ನ? ಯಾರನ್ನ? ಹರಿಶ್ಚಂದ್ರ. ಹಾಗಾದ್ರೆ ಯಾರ ಆಶ್ರಮಕ್ಕೆ ಕಾಲಿಟ್ಟಿದ್ದಾನೆ? ಆಶ್ರಮಕ್ಕೆ ಕಾಲಿಟ್ಟಿದ್ದಾನೆ. ಆ ಮಾಯಾ ದಂಡನೆಯಿಂದ, ಮಾಯಾ ಮಂತ್ರದ ಮೂಲಕ ಏನು ಪುನರ್ಜನ್ಮ ಅಂದ್ರೆ ಹೊಂದಿದಂತಹ ಗಾನಕನ್ಯರು ಆ ಹರಿಶ್ಚಂದ್ರನ ತುಂಬಾ ಹೊಗಳಿದ್ರು, ಕೊಂಡಾಡಿದ್ರು. ಮಾಯಾದ ಬಲೆಯರು, ಅಬಲೆಯರು ಅಂತಂದ್ರೆ ಸ್ತ್ರೀಯರು, ಉದಯಿತ ಹೆಣ್ಣು ಮಕ್ಕಳು. ಮಾಯಾದ ಬಲೆಯರು ಕಾಣುತ್ತಾ ಮಜಬಾಪದಾಟ, ಮಜಬಾಪದಾಟ. ರಾಯ ಮಜರೆ, ರಾಯ ಮಜರೆ, ರಾಯ ರಾಯದಳ ಉಳಕಾರ, ರಾಯದ ಉಳಕಾರ, ಆ ದಳ ಉಳಕಾರ. ರಾಯ ಕಂಟಕ, ರಾಯ ಜಗಜಂಟಿ, ರಾಯ ದಲ್ಲನ, ರಾಯ ಕೋಳಾಹಳ, ರಾಯ ಭುಜಬಲ ಭೀಮ, ರಾಯ ವರ್ಧನ, ರಾಯ ಜಿಯ, ರಾಯ ಸ್ಥಿರ ಜೀವ ಎಂದು ಕೀರ್ತಿಸಿ ಗಾನನಾಯಕರೊಲಿದು ದಂಡಿಗೆ ಬಿಡಿದು ಒಡಮಟ್ಟು ಆಡಲು ಘೋಷಿಸಿದರು. ಯಾರು? ರಾಯ. ರಾಯ ಅಂತಂದೇಳಿ ರಾಜನನ್ನ ವರ್ಣನೆ ಮಾಡ್ತಾರೆ ಅಂತಂದ್ರೆ ರಾಯ. ನೋಡಿ, ತತ್ಸಮ ತದ್ಭವ, ತತ್ಸಮ ತತ್ಸಮ ತದ್ಭವ. ಗೊತ್ತಾಯ್ತಾ? ನೋಡಿ, ರಾಯ ಮತ್ತೊಂದು ಅರ್ಥದಲ್ಲಿ ರಾಜ ಅಂತ ಕರೀತಾರೆ, ಕನ್ನಡ ಮತ್ತು ಸಂಸ್ಕೃತದಲ್ಲಿ ರಾಜ. ರಾಯ ನೋಡಿ, ಮಾಯಾವಲಯರು ಆ ಅವನೀಶನಾಗಿರ್ತಕ್ಕಂಥ ಹರಿಶ್ಚಂದ್ರನನ್ನ, ನೀನು ರಾಜ, ಮಹಾರಾಜ, ನೀನು ಈ ಲೋಕಕ್ಕೆ ನೀನೇ ಒಡೆಯ, ಹಾಗೆ ಭುಜಬಲ ಪರಾಕ್ರಮಿ, ಅಯೋಧ್ಯೆ ಅರಮನೆ ನೀನೇ ಮಹಾಬಲಾಕ್ರಮಿ, ಭಜ ಅಂದ್ರೆ ಭುಜಬಲ ಭೀಮ, ರಾಯ ಗಟ್ಟಿಗ, ರಾಯಮರ್ದನ, ರಾಯಜಿಯ ಚಿರಜೀವ ಎಂದು ಕೀರ್ತಿಸಿ. ಆ ರೀತಿಯಾಗಿ ಗಾನ ಕನ್ಯೆಯರು, ಗಾನ ರಾಣಿಯರು, ಆ ಗಾನ ಕನ್ಯೆಯರು, ನಾಟ್ಯ ರಾಣಿಯರು ನೋಡಿ ಯಾರನ್ನ ಕೊಂಡಾಡಿದ್ರು? ಯಾರನ್ನ ಕೊಂಡಾಡಿದ್ರು. ಕೊಂಡಾಡುತ್ತಾ ನೋಡಿ ಹಾಡನ್ನ ಆಡುತ್ತಾ ಆ ಸಂದರ್ಭದಲ್ಲಿ ಇದ್ದ ಕಡೆ ಹರಿಶ್ಚಂದ್ರ ಎಕ್ಕಲವ ಬಳಿ ಬಡಿದು, ಎಕ್ಕಲವ, ಎಕ್ಕಲ ಅಂತಂದ್ರೆ ಹಂದಿ, ಎಕ್ಕಲ ಅಂತಂದ್ರೆ ಹಂದಿ, ಎಕ್ಕಲ ಅಂತಂದ್ರೆ ಹಂದಿ. ಹಂದಿಯನ್ನ ಬೇಟೆಯಾಡಿ ಬಸವಳಿದು ನೋಡಿ, ಎಕ್ಕಲವ ಬಳಿ ಬಡಿದು ಬಿಡಿದು ಸುತಿಸಿದ ಅರಸನು ಮುನಿರಕ್ಕಸನ ಬಲಕ್ಕೆ, ಮುನಿರಕ್ಕಸನ ಬಲಕ್ಕೆ ಬಂದ ಅಂಜಿಕೆಯನ ಎರಡನೆಯ ಮುಕ್ಕಣ್ಣ ನೆನಿಪ ಗುರುವಾಗ್ನೆಟ್ಟಳನವೇ ಕನಸ ಕಂಡ ಭಯವ ಮಿಕ್ಕು ಮರವಂತಡಿಸಿ ಕವಿವ ಗತಿಗಳ ಸೊಗಸ ನಕ್ಕಿಸದೆ ಸಮಯೋಚಿತ ತಪಸಾಯಕ್ಕೆ ಮನ ಉಚಿ ಸರ್ವದ ಆಭರಣ ಗಾನರಾಣಿಯರಿಗಿದ್ದನು ಸರ್ವರಿಜಪಾಲವಾಗಿರ್ತಕ್ಕಂಥ ಮುತ್ತಿನ ಸರ್ವನ್ನ ಗಾನರಾಣಿಯರ ಕೊರಳಿಗೆ ಹಾಕಲಿಕ್ಕೆ ಹೋಗ್ತಾನೆ, ಸಂತೋಷಗೊಳ್ತಾನೆ. ನೋಡಿ, ರಾಜ ಅಂತ ಹೊಗಳಿದ್ರು, ರಾಜಕುಲ ಪರಾಕ್ರಮಿ, ಈ ಅಯೋಧ್ಯೆ ಅರಮನೆಗೆ ನೀನೇ ಒಡೆಯ, ಈ ಭೂಲೋಕಕ್ಕೆ ನೀನೇ ಒಡೆಯ ಅಂತೇಳಿ ಎಲ್ಲ ಆ ಹರಿಶ್ಚಂದ್ರನ ಕೀರ್ತಿಯನ್ನ ಗಾನರಾಣಿಯರು ಕೊಂಡಾಡ್ತಾರೆ. ಅಷ್ಟೇ ಅಲ್ಲ, ಮತ್ತೊಂದು ಕಡೆ ಇಲ್ಲಿ ಕಾಡು ಹಂದಿನ ಬೆನ್ನತ್ತಿ ಬೇಟೆಯಾಡಿಕೊಂಡು ಬರಬೇಕಾದ್ರೆ ಆಯಾಸ ಹೊಂದಿದಂತಹ ಈ ಹರಿಶ್ಚಂದ್ರ ನೋಡಿ ತನ್ನ ಗುರುಗಳ ಮಾತಿಯನ್ನು ನಾನು ನೀರು ಬಂದೆ, ಆದ್ರೆ ಇಂಥ ಕಡೆ ಇಂಥ ಸಂದರ್ಭದಲ್ಲಿ ಈ ಗಾನರಾಣಿಯರು ನನ್ನ ಮನಸ್ಸನ್ನ ಹಗುರ ಮಾಡಿದ್ದಾರೆ. ಗುರು ಆಜ್ಞೆಯನ್ನು ನಾನು ನೀರು ಬಂದೆ, ಆದ್ರೆ ನಾನು ಒಂದು ಕೆಟ್ಟ ಕನಸನ್ನು ಕಂಡೆ ಅಂತೇಳಿ ಅಂದ್ಕೊಳ್ತಾನೆ. ಮತ್ತೊಂದು ಕಡೆ ಇಲ್ಲಿ ಆ ಗಾನರಾಣಿಯರು ತನ್ನನ್ನ ನೋಡಿ ಆ ಸಮಯಕ್ಕೆ ಸರಿಯಾಗಿ ನನ್ನ ಆನಂದವನ್ನ, ನನ್ನ ಮನಸ್ಸಿನಲ್ಲಿ ದುಗುಡವನ್ನ, ತುಮುಲವನ್ನ ದೂರ ಮಾಡಿ ಆನಂದಗೊಳಿಸಿದ್ದಾರೆ ಅಂತೇಳಿ ಅವರ ಕೊರಳಿಗೆ ಹೋಗಿ ನೋಡಿ ಹಾರವನ್ನ ಕೊಡ್ಲಿಕ್ಕೆ ಹೋಗ್ತಾನೆ, ಮುತ್ತಿನ ಹಾರವನ್ನ. ಯಾವ ಹಾರವನ್ನ? ಯಾರಿಗೆ? ಯಾವ ರಾಣಿಯರಿಗೆ ಕೊಡ್ಲಿಕ್ಕೆ ಹೋಗ್ತಾನೆ? ಯಾರಿಗೆ?
ರೀತಿ ಹೇಳ್ತಾರೆ ನೋಡಿ, ಬಡತನದ ಒತ್ತಾನೆ ದೊರಕಿ ಫಲವೇನು. ಗಾನರಾಣಿ ಹೇಳ್ತಾರೆ, ನೀನು ಕೊಟ್ಟಂತ ಈ ಮುತ್ತಿನ ನಮಗೆ ಬೇಕಾಗಿಲ್ಲ. ಬಡತನ ನೋಡಿ ದೊರಕಬೇಕಾದ ಸಂದರ್ಭದಲ್ಲಿ ಆನೆ ಕೊಟ್ರೆ ಏನು ಪ್ರಯೋಜನ ಐತಿ ಮಹಾಪ್ರಭು? ನಮಗೆ ಬಡತನ ಇರ್ಬೇಕಾದ್ರೆ ಆನೆ ಸಾಕಾಗುತ್ತಾ? ನಮ್ಮ ಹೊಟ್ಟೆನೆ ತುಂಬುತ್ತಾ ಇಲ್ಲ ಅಂತದ್ರಲ್ಲಿ ಆನೆ ಸಾಕಾಗುತ್ತಾ? ನೋಡಿ ಗಾನರಾಣಿಯರು ಎಂತ ಪ್ರಶ್ನೆ ಕೇಳ್ತಾರೆ ಹರಿಶ್ಚಂದ್ರನಿಗೆ, ನೀನು ಕೊಡ್ತಾ ಇದೆಯಲ್ಲ ಇದು ಬೇಕಾಗಿಲ್ಲ ನಮ್ಗೆ. ನೀನು ಕೊಡೋದೊಂದು ರೀತಿಯಲ್ಲಿ ಬಡತನದ ಹೊತ್ತಾನೆ ದೊರಕಿ ಫಲವೇನು, ನೀರಡಿಸಿ ತ್ಯಾಜ್ಯ ದೊರಕಿ ಫಲವೇನು. ಅಯ್ಯ ಮಹಾರಾಜ, ಬಡತನ ಬಂದಾಗ ಆನೆ ಕೊಟ್ರೆ ಆನೆ ಸಾಕ್ಲಿಕ್ಕಾಗುತ್ತೆ ನಮ್ಮ ಕೈಯಲ್ಲಿ? ಹಾಗಾಗಿದೆ ನೀನು ಮಾಡೋದು. ಹಾಗೆ ನೀರಡಿಸಿ ತ್ಯಾಜ್ಯ ದೊರಕಿ ಫಲವೇನು. ಬಾಯಾರಿಕೆ ಆಗಿ ಬಂದಾಗ ತುಪ್ಪ ಕೊಟ್ರೆ ಏನ್ ಪ್ರಯೋಜನ ಐತಿ? ನೀರಡಿಸಿದೋ ತ್ಯಾಜ್ಯ ದೊರಕಿ ಫಲವೇನು. ರುಜೆಯಡಿಸಿ ಕೆಡಲಿ ಯಾವತ್ತು ರಮ್ಮೆ ದೊರೆಕೊಂಡಲ್ಲಿ ಫಲವೇನು. ಅಯ್ಯ ಮಹಾರಾಜ, ಈ ನಮಗೆ ಬಾಯಾರಿಕೆ ಬಂದವರಿಗೆ ತುಪ್ಪ ಕೊಟ್ರೆ ಬಾಯಾರಿಕೆ ನೀಗುತ್ತಾ? ಹಾಗೇನೆ ರುಜೆಯಡಿಸಿ ಕೆಡಲಿಹ ರೋಗ ಬಂದವನಿಗೆ, ನರಪೀಳಿಗೆ ರೋಗಿಷ್ಣನಿಗೆ ರಂಬೆಯನ್ನು ಕೊಟ್ಟರೆ ಮದುವೆ ಏನ್ ಮಾಡ್ತಾನೆ? ಏನು ಮಾಡಕ್ ಸಾಧ್ಯ ಇಲ್ಲ, ಅದೇ ಸಾಯ್ತಾನೆ. ಅವನಿಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ರಂಬೆ ಮೇಲೆ ಉರೋಸಿಯನ್ನ ರೋಗಿಷ್ಣನಿಗೆ ಕೊಟ್ರೆ ಅವನೇನ್ ಮಾಡ್ತಾನೆ? ಬಾಳೆ ಬೆಳೆಸಕ್ ಸಾಧ್ಯತೆ. ಹಾಗೆ ಇಲ್ಲಿ ಕವಿ ಹೇಳಿದ ನೋಡಿ, ಆ ಜಲಕನ್ಯರು ಹೇಳ್ತಾರೆ, ಹಾಗೆ ಹೃದಯಡಿಸಿ ಕೆಡದಿಯ ಹೊತ್ತು ರಂಬೆ ದೊಡಕಲ್ಲಿ ಫಲವೇನು, ಸಾವತ್ತು ಕೊಡವಿ ಒಡೆತನ ದೊರಕಿ ಫಲವೇನು. ಅಂದ್ರೆ ಸಾವಿರ ದೊರಕಿ ಅಂದ್ರೆ ಈ ಸಾಯುವ ಸಮಯದಲ್ಲೇ ಭೂಮಿಯ ಒಡೆತನ ಕೊಟ್ರೆ ಏನ್ ಪ್ರಯೋಜನ ಇದೆ? ಹಾಗಾಗಿದೆ ನಮ್ಮ ಪರಿಸ್ಥಿತಿ ಈಗ ನೀನು ಕೊಡ್ತಕ್ಕಂಥ ಮುತ್ತಿನಾರ. ಹಾಗೆ ಬಳಲಿ ಬೆಂಡಾಗಿ ಬೀಳುವೆ ಮನೆ ನೀನೊಲಿದು ಮಣಿದು ದುಡಿಗೆಗಳನ್ನಿತ್ತು ಫಲವೇನು ಭೂಪಾಲ ಏಳೆನುತ್ತ ಮಾತಿನ್ನೆಂದರು. ಇಂಥ ಸಂದರ್ಭದಲ್ಲಿ ನಮಗೆ ಈಗ ನೋಡಿ, ಬಡತನ ಬಂದಾಗ ಒತ್ತಾನೆ ಕೊಟ್ಟರೆ ಏನು ಪ್ರಯೋಜನ? ಆನೆ ಕೊಟ್ಟರೆ ಏನು ಪ್ರಯೋಜನ ಐತೆ? ಹಾಗೆ ಬಾಯಾರಿಕೆ ಬಂದವರಿಗೆ ನೀರು ಕೊಡಬಿಟ್ಟು ತುಪ್ಪ ಕೊಟ್ಟರೆ ಏನು ಪ್ರಯೋಜನ ಐತೆ? ತುಪ್ಪ ಕುಡಿಕಾಗತ್ತಾ? ಹಾಗೆ ರೋಗಿಷ್ಣನಿಗೆ ಸುಂದರವಾದ ಕನ್ಯೆಯನ್ನು ಮದುವೆ ಮಾಡಿದ್ರೆ ಅವನು ಬಾಳೆ ಬೆಳೆಸ್ತಾನ? ಹಾಗಲ್ಲ. ಹಾಗೆ ಸಾಯೋ ದಿನಗಳಲ್ಲಿ ಭೂಮಿಯನ್ನು ಕೊಟ್ಟರೆ ಅವನು ಭೂಮಿ ಒಡೆ ನೋಡಲಿಕ್ಕೆ ಸಾಧ್ಯತೆ ಇದೆಯಾ? ಆಗಿದೆ ಮಹಾರಾಜ. ಅದಕ್ಕೋಸ್ಕರ ಈಗ ನಮ್ಮ ಪ್ರಶ್ನೆಗೆ ಉತ್ತರ ಹೇಳು ಅಂತೇಳಿ ಈ ರೀತಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುತ್ತಾ ನಾವು ಕೇಳುವಂಥದ್ದನ್ನು ಕೊಡುವಂತ ನಾನು ಅಂತೇಳಿ ಗಾನರಾಣಿಯರು ನಾಟ್ಯವನ್ನು ಮಾಡಿದ್ರು. ಯಾರು? ಆಯ್ತಾ? ಒಬ್ಬ ಓದ್ತಾರೆ ಬೇಕು. ಸಂದಕಾದಿರುಳು ಕನ್ಯೆಯರು ಹಗಲನ್ನು ನೋಡಲೆಂದು, ಸಂದಕಾದಿರುಳು ಕನ್ಯೆಯರು ಹಗಲನ್ನು ನೋಡಲೆಂದು ಬಂದರು ಸುರಾಸುರರ ಮುದಿಸು. ಒಂದ ಹೊಸ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು, ಕಗ್ಗನೆ ಕಂದು ಜಲದೇವಿಯರು ಮನದಲ್ಲಿ ನೊಂದು. ನೆಕ್ಸ್ಟ್ ಒನ್. ಹಾಗೇನೆ ನೋಡಿ, ವೆರಿ ಗುಡ್, ಚೆನ್ನಾಗಿ ಹೇಳಿದವರು. ಹಾಗೆ ಅದೇ ರೀತಿ ಮತ್ತೊಬ್ಬ ನೆಕ್ಸ್ಟ್ ಒಂದು ಹೊಸ ವಿಷಯದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯವರು ಮನದಲ್ಲಿ ನೊಂದು ಮನುಷ್ಯರಾದರು ಕಮಲಜಂ ನೀಲದಿಂದ ಮಾಡಿದ ಸಾಲ ಒಳಗವಿ ಜೀವಾಂತಳದವು ಒಂದೆಳೆದವೋ ಎನಿಪ ಅಂತದಿಂ ಬಂದರಂಗನೆಯರ ಅವನೀಶ ನಡೆಗೆ. ಗೊತ್ತಾಯ್ತಾ? ಕೂತ್ಕೋ. ಹಾಗಾದ್ರೆ ಇಲ್ಲಿ ಹರಿಶ್ಚಂದ್ರ ಪ್ರಶ್ನೆ, ಹರಿಶ್ಚಂದ್ರನು ಯಾವ ಆಶ್ರಮಕ್ಕೆ ಕಾಲಿಟ್ಟ? ಮಾಯಾಮಂದಿರದಿಂದ ವಿಶ್ವಾಮಿತ್ರನ ಯಾವ ಕನ್ಯೆಯರನ್ನ
ಬಂದುದನ್ನು ಕವಿ ಯಾವುದಕ್ಕೆ ಹೋಲಿಸಿದ್ದಾನೆ? ಬಂದುದಕ್ಕೆ ಕವಿ ಯಾವುದಕ್ಕೆ ಹೋಲಿಸಿದ್ದಾನೆ? ನೆಕ್ಸ್ಟ್ ಪ್ರಶ್ನೆ, ಗಾನರಾಣಿಯರಿಗೆ ಹರಿಶ್ಚಂದ್ರನು ಗಾನರಾಣಿಯರಿಗೆ ಹರಿಶ್ಚಂದ್ರನು ಯಾವ ಬಹುಮಾನವನ್ನು ನೀಡಿದನು? ನೆಕ್ಸ್ಟ್ ಪ್ರಶ್ನೆ, ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯೆಯರ ರೂಪಲಾವಣ್ಯ ಹೇಗಿತ್ತು ವಿವರಿಸಿ. ರೂಪಲಾವಣ್ಯ ಹೇಗಿತ್ತು ವಿವರಿಸಿ. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಓದ್ಕೊ ಬನ್ನಿ.